ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವೆರಿ ಬಿಗ್ ಅಪ್ಡೇಟ್ ಆ್ಯಂಡ್ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸಾಕಷ್ಟು ಜನ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಿದ್ರಿ. ಎಸ್ಪೆಷಲಿ ನೀವೇನಾದರೂ ಫಸ್ಟ್ ಇಯರ್ ಓದ್ತಾ ಇದ್ರಿ ಅಂದರೆ, ಈಗ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ಸು ಫಸ್ಟ್ ಇಯರ್ ಓದ್ತಾ ಇದ್ದರೆ ನಿಮ್ಗೆ ಇನ್ನೂ ಡೇಟಾ ಫೆಚ್ ಆಗ್ತಿಲ್ಲ SSB ಪೋರ್ಟಲಲ್ಲಿ. ಕೇಳಿದಾರೆ ಇನ್ನು ನಮ್ಮ ಡೇಟಾನ SSB ಅವ್ರಿಗೆ ಕಳಿಸಿಲ್ಲ, ನಾನು US ಕೌನ್ಸಿಲಿಂಗ್ ನಂಬರ್ ಹಾಕಿದ್ರೂ ಬರ್ತಿಲ್ಲ, ಇನ್ನು USN ಬಂದಿಲ್ಲ, ಸಾಕಷ್ಟು ತೊಂದರೆ ಆದರೂ ಹೇಳ್ತಿದ್ರಿ. ಈಗ ಎಲ್ಲರಿಗೂ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಸೊಲ್ಯೂಷನ್ಗಿಂತ ಡೇಟಾ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೇ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲನೂ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗುವ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ ಸಿಗ್ತಿರುತ್ತೆ. ಎಲ್ಲಿ ಸಿಗುತ್ತೆ ನಮ್ಮ ವಾಟ್ಸಪ್ ಚಾನಲ್ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ, ಹಾಗೆ ನಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲೋಗಿ ಕ್ಲಿಕ್ ಮಾಡೋದ್ರಿಂದ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದೆ. ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಬನ್ನಿ, ಈಗ ಏನು ಅಪ್ಡೇಟ್ ಅಂದರೆ ಇಲ್ಲಿ ನಮಗೆ ಇಲ್ಲೋರ್ಗಿತ್ತು, ಇದು October 31 ಇತ್ತು, ಈ ಮಂತು ಇತ್ತು. ಈಗ ತುಂಬ ಜನ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಫಸ್ಟ್ ಇಯರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿರ್ಬೋದು. ಅವರಿಗೆ ಡೇಟ್ ಅನ್ನೋದು ಫೆಚ್ ಆಗ್ತಿಲ್ಲ, ನಮ್ಮ ಒಂದು ಕೇಯಿಂದ ಡೇಟಾ ಕೊಟ್ಟಿಲ್ಲ, ಆಮೇಲೆ ಯೂನಿವರ್ಸಿಟಿ ಅವ್ರು ಅಪ್ಡೇಟ್ ಮಾಡಿಲ್ಲ SSB ಅವ್ರಿಗೆ ಅಂತ ಹೇಳ್ತಿದ್ರು. ಇವಾಗ ಎಲ್ಲಿ ಅದಕ್ಕೆ ಸಾಕಷ್ಟು ಜನ ತೊಂದರೆ ತೋರೋದ್ರಿಂದ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೋಡಿ, ಇದಕ್ಕಿಂತ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ಅನ್ನೋದು ತೀರಾ ಕಡಿಮೆ ಇರುತ್ತೆ. ಅದಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡೋಕ್ಕೆ ಯಾವುದೇ ಥರ ಚಾನ್ಸ್ ಇಲ್ಲ. ಎಲ್ಲರೂ ಹೋಗಿ ಅಪ್ಲೈ ಮಾಡಿ ಬೇಗನೆ. ಯಾರ್ಯಾರಿಗೆ ಅಪ್ಡೇಟ್ ಮಾಡಿದಂದರೆ ನೋಡಿ, ನಿಮಗೆ ನೀವೇನಾದರೂ 15ವರೆಗೂ ಅಷ್ಟೇ ಎಕ್ಸ್ಟೆಂಡ್ ಮಾಡಿದ್ದಾರೆ. ಏನೋ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆದರೆ ನೀವೇನದು ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ನೀವು 30/11/2025 ಅಂದರೆ November 30ವರೆಗೂ ನಿಮಗಾದರೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರು ನೀವು ಟೆಕ್ನಿಕಲ್ಸ್ ಕೋರ್ಸಸ್ ಓದ್ತಿದ್ದಾರೆ, ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ಸ್, ಇವರೆಲ್ಲ ಈ ಒಂದು ಸ್ಟೂಡೆಂಟ್ಸ್ಗೆ 31ವರೆಗೂ ಇದೆ. ಮತ್ತು ಆಯುರ್ವೈಶ್ಯ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಇದು ಅಂದ್ಬಿಟ್ಟು 30/11/2025 ಇನ್ನೂ ನೋಡಿ, ಇಷ್ಟರಲ್ಲೇ ಜಾಸ್ತಿ ಸ್ಟೂಡೆಂಟ್ಸ್ ಬರ್ತಾರೆ. ಮತ್ತು ಇದೆಲ್ಲನೂ ಈಗ ಅಪ್ಲೈ ಮಾಡಿಬಿಡಿ ಬೇಗನೆ. ಇದು ಒಂದು ಎಲ್ಲರಿಗೂ ಒಂದು ಇನ್ನೂ ಸ್ಕಾಲರ್ಶಿಪ್ ಯಾರು ಅಪ್ಲೈ ಮಾಡಿಲ್ಲ ನನಗೆ ಒಂದು ಗುಡ್ ನ್ಯೂಸ್ ಅದಾಗಿತ್ತು. ಬೇಗನೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಬೇಗನೆ ಸ್ಕಾಲರ್ಶಿಪ್ ಆದರೆ ಬರ್ತಿರುತ್ತೆ. ಎಲ್ಲರೂ ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡ್ಕೋಬೇಡಿ. ಸ್ಕಾಲರ್ಶಿಪ್ ಬರಲ್ಲ ಅನ್ನೋ ಒಂದು ಯಾರೋ ಒಂದು ಮೈಂಡ್ ಸೆಟ್ ಹೇಳ್ಬಿಡ್ತಾರೆ. ಸ್ಕಾಲರ್ಶಿಪ್ ಬರೋದಿಲ್ಲ, ಸುಮ್ಮನೆ ಅಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಖಂಡಿತ ಬರುತ್ತೆ ಸ್ಕಾಲರ್ಶಿಪ್ಪು. ನಿಮ್ಮದೆಲ್ಲ ಅಪ್ಲಿಕೇಶನ್ ಅಪ್ಲೋಡ್ ಆಗಬೇಕು, ಸ್ವಲ್ಪ ಲೇಟಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಇದು ಕಂಪ್ಲೀಟ್ ಫ್ರೀ ಇದೆ, ಯಾವುದೇ ಥರ ಫೀಸ್ ಇಲ್ಲ, ಏನಿಲ್ಲ. ಎಲ್ಲರೂ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಬೇರೆ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಸಿಗ್ತಿರುತ್ತೆ. ಯಾಕಂದರೆ ಬರೀ SSB ಗೌರ್ಮೆಂಟ್ ಸ್ಕಾಲರ್ಶಿಪ್ಪಿಂದನೇ ನಮಗೆಲ್ಲ ಒಂದು ಫೀಸು ನಮಗೆ ರಿಕವರಿ ಆಗಲ್ಲ. ಒಂದು ಬೇರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದ ಅಲ್ಲಿ ಒಂದು ಸ್ವಲ್ಪ ಅಮೌಂಟ್ ಸಿಗೋದ್ರಿಂದ ನಮ್ಮ ಒಂದು ಕಾಲೇಜ್ ಫೀಸ್ಗಾದ್ರೂ ನಾವು ಪೇ ಮಾಡ್ಬೋದು ಅಂತ ಹೇಳ್ತೀರಾ. ಅದಕ್ಕೋಸ್ಕರ ನಾನು ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡ್ತಿರ್ತೀನಿ. ನಾವು ಖಂಡಿತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದು ಸಿಗ್ತಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವೊಂದು ಸ್ಟೂಡೆಂಟ್ಸ್ಗೆ ಯಾವ ಥರ ಪ್ರೈವೇಟ್ ಸ್ಕಾಲರ್ಶಿಪ್ ಬೇಕು ಎಲ್ಲ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಿದ್ದಾರೆ, ಖಂಡಿತ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.